ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸೋದಕ್ಕೆ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಮುಂದಾಗಿದೆನಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಯಾಕಂತಂದರೆ ರಾಜ್ಯದಲ್ಲಿ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರುವಂಥ ಸಾಕಷ್ಟು ಜನರ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಆಗಿ ಮಾರ್ಪಡಿಸಿರುವಂಥದ್ದು. ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥ ಜನರು ಕೂಡ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಕಲಬುರಗಿಯಲ್ಲೂ ಕೂಡ ಸರಿಸುಮಾರಾಗಿ ಇದೀಗ 2,900 ಚಿಲ್ಲರೆ ಏನು ಕಾರ್ಡ್ಗಳು ಬಿ ಪಿ ಎಲ್ನಿಂದ ಎ ಪಿ ಎಲ್ ಆಗಿರುವಂಥದ್ದು. ಇನ್ನು 15,000 ಕಾರ್ಡ್ಗಳು ಕೂಡ ಸಸ್ಪೆನ್ಷನ್ನಲ್ಲಿ ಇರುವಂಥದ್ದು. ಅದರ ಜೊತೆಗೆ 76,000 ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳಾಗಿ ಪುನರ್ ಪರಿಶೀಲಿಸಲು ಇರುವಂಥ ಒಂದು ವ್ಯವಸ್ಥೆ ಆಗಿರುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಜನರೇ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ತಮಗೂ ಗೊತ್ತಿದೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಬೇಕು ಅನ್ನುವಂಥದ್ದು ಒಂದು ಕಡೆ ಆಗಿರುವಂಥದ್ದು. ಆದರೆ ಮತ್ತೊಂದು ಕಡೆ ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ ಮಾಡ್ತಾ ಇರುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಮತ್ತು ನಿಮ್ಮ ರಿಯಾಕ್ಷನ್ ಏನು? ನೋಡಿ ಸರ್, ಏನು ಆಡಳಿತದಲ್ಲಿ ಇರುವಂಥ ಸರ್ಕಾರ ಏನದ, ಈಗ ನಕಲಿ ಯೋಜನೆಗಳಿಗೆ ಅಸಲಿ ಜನ ಕಳ್ಕೊಳ್ತಾರೆ. ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ. ಇವರೆಲ್ಲ ಏನೇನು ಸರ್ಕಸ್ ಮಾಡ್ಕೋತ ಹೊಂಟಾರ, ನಾವೆಲ್ಲ ನೋಡ್ಕೋತೇವೆ ಹೊಂಟೀವಿ. ಇವು ಮಾಡುವಂಥ ಕಾರ್ಯಕ್ರಮದಿಂದ ಎಷ್ಟೋ ಬಡ ಜನರಿಗಿದು ಲಾಸ್ ಆಗೋವಂಥ ಅವಕಾಶ ಭಾಳಷ್ಟಿದೆ. ಅದಕ್ಕೋಸ್ಕರ ನಾನು ಆಡಳಿತದ ಸರ್ಕಾರಕ್ಕೆ ಹೇಳೋದೇನು, ಇಂಥ ಜನರಿಗೆ ಹೊರೆಯಾಗುವಂಥ, ಜನರಿಗೆ ತೊಂದರೆ ಆಗುವಂಥ ಯೋಜನೆಗಳು ಅದು ಸರಿ ಮಾಡಿದಿರಿ. ಈಗೇನು ಬಿ ಪಿ ಎಲ್ ಕಾರ್ಡ್ಗೆ ಎ ಪಿ ಎಲ್ ಮಾಡ್ಲಿಕ್ಕೇನು ಹೊಂಟ್ರಿ, ಇದು ಜನರಿಗೆ ಅನ್ಯಾಯ ಆಗ್ತದೆ. ಮತ್ತು ಲಿಮಿಟ್ 1,20,000 ಇದ್ರೆ ಅದು ಎ ಪಿ ಎಲ್ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ರಿ ತಾವು, ಇದು ನಿಜವಾಗಿ ತಪ್ಪದ. ಇವತ್ತು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಇವತ್ತೊಂದು ಮೊಬೈಲ್ ಇಟ್ಕೊಂಡು ಅವನು ತನ್ನ ಬಿಸ್ನೆಸ್ ಮಾಡುತ್ತಾ 1,25,000 ಸಾಧನೆ ಗಳಿಸ್ಬೇಕು, ಅವಾಗ ಬದುಕಲಿಕ್ಕೆ ಆಗ್ತದೆ. ಅದು ನಮ್ಮ ಲೆಕ್ಕದಾಗ ಬಿ ಪಿ ಎಲ್ಲೇ. ನೀವು ಲೆಕ್ಕ ಹಾಕ್ಲತ್ತಿರ್ಬೇಕು, ಎ ಸಿದಾಗ ಕುಂತು ಲೆಕ್ಕ ಹಾಕಿದ್ರೆ ಇದು ಆಗಂಗಿಲ್ಲ. ಫೀಲ್ಡಿಗೆ ಇಳಿರಿ. ನಿಜವಾಗಿ ಯಾರು ಅಂಥವ್ರು ಹರ ಅಂದ್ರೆ ಅವ್ರು ಕಟ್ ಮಾಡಿರಿ, ನಾವು ಬ್ಯಾಡನಲ್ಲ. ಆದ್ರೆ ನಿಜವಾಗಿರುವಂಥ ಈ ಕಟ್ಟಾಗೋರು ಯಾರು, ನಿಜವಾದಂಥ ಫಲಾನುಭವಿಗಳು ಕಟ್ಟಾಗ್ತಾರೆ. ನಮಗೆ ಗೊತ್ತದ ಇದು, ಎಷ್ಟೋ ವರ್ಷದಲ್ಲಿ ನೋಡ್ಕೊತ ಹೊಂಟೀವಿ. ಇದು ಆಗಬಾರ್ದು. ನಿಮಗೆ ಮಾಡ್ಬೇಕಂತ ತಾಕತ್ತೊಂದು ಇದ್ರೆ ನಿಜವಾಗಿ ಫೀಲ್ಡಿಗೆ ಇದ್ದು ಸರ್ವೆ ಮಾಡಿರಿ. ನಿಜವಾಗಿ ಯಾರು ಬಿ ಪಿ ಎಲ್ ತೊಗೊಳತ್ತಾರೆ, ಉಳ್ಳೋರು ಬಿ ಪಿ ಎಲ್ ತೊಗೊಳತ್ತಾರೆ ಅಂದ್ರೆ ಅವ್ರದ್ದು ಕಟ್ ಮಾಡಿರಿ, ನಮಗೆ ಅಭ್ಯಂತರ ಇಲ್ಲ. ನಿಜವಾಗಿ ಸಮಾಜದ ಕಡೆ ವ್ಯಕ್ತಿ ಇರುವಂಥವ್ರಿಗೆ ಏನು ಕಟ್ಟಾದ್ರೆ ನಾವು ಸುಮ್ಮ ಕೂಡಂಗಿಲ್ಲ. ಇಷ್ಟು ದಿನ ಏನು ತಾಳಿವಿ, ಮುಂದಿನ ದಿನ ತಾಳಕ್ಕಾಗಲ್ಲ. ನಾವು ರೋಡಿಗೆ ಇಳೋದು ಗ್ಯಾರಂಟಿ ಅದ. ಅದಕ್ಕೆ ಇದು ಆಹಾರ ಅದ. ಜನರಿಗೆ ಬಿ ಪಿ ಎಲ್ ನಾವು ಎಷ್ಟೇ ಸಂಪಾದನೆ ಮಾಡಲಿ ದುಡ್ಡು ಬರ್ತದೆ. ಆದ್ರೆ ಆಹಾರದ ಏನು ನಮಗೆ ಕೊರತೆ ಅದ, ಆಹಾರ ಕೊರತೆ ಏನು ಬೀಳತ್ತದ, ಅದು ನಮಗೆ ರಾಷನ್ ಕಾರ್ಡ್ಲಿಂದ ನೀಗಿಸ್ಲಿಕ್ಕಾಗತ್ತದ. ಅದೇ ಕಟ್ಟಾದ್ರೆ ನಾವು ಸಂಪಾದನೆ ಮಾಡಿದ ದುಡ್ಡು ಖರ್ಚಿಗೆ ಸಾಲ್ತಾ ಇಲ್ಲ, ಮನೆ ಖರ್ಚಿಗೆ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನೆಂದ್ರೆ, ಏನೀಗೇನು ತಾವೇನು ಮಾಡ್ಲಿಕ್ಕೆ ಹೊಂಟಿರಿ. ಈಗಾಗಲೇ ಗುಲ್ಬರ್ಗದಲ್ಲಿ 3,000 ಸಮೀಪ ಕಾರ್ಡು ರದ್ದಾಗಿ ಅಂತ ತಿಳ್ಕೊಂಡಿನಿ. ಮತ್ತು 75,000-76,000 ರೂಪಾಯಿ ಕಾರ್ಡುಗಳು ನೀವು ಎ ಪಿ ಎಲ್ ಮಾಡ್ಲಿಕ್ಕೆ ಹೊಂಟ್ರಿ ಅಂತ ಪ್ರೊಸೆಸ್ ನಡೆದಂತ ನನ್ನ ಗಮನಕ್ಕೆ ಬಂದದ. ಅದಕ್ಕೋಸ್ಕರ ಜಿಲ್ಲಾಡಳಿತ ಇದಕ್ಕೋಸ್ಕರ ನೀವು ಮುತುವರ್ಜಿ ವಹಿಸಬೇಕು. ಸರ್ ನೋಡಿರಿ, ಜನಪ್ರತಿನಿಧಿಗಳು ಏನೋ ಹೇಳತ್ತಾರ, ಆದ್ರೆ ನೀವು ಅಧಿಕಾರಿಗಳು ಆದವರು ಅದ್ರ ಬಗ್ಗೆ ಅವ್ರಿಗೆ ಮನವೊಲಿಸ್ರಿ. ಜನ ಆಕ್ರೋಶ ಆದ್ರಂದ್ರೆ ಯಾರು ಜಿಲ್ಲಾಡಳಿತನೂ ಉಳಿಯಲ್ಲ, ಶಾಸಕರು ಮತ್ತೇನು ಸಚಿವರು, ಸರ್ಕಾರ ಉಳಿಯೋದು ಅವಕಾಶ ಭಾಳಷ್ಟು ಕಡಿಮೆ ಅದ. ಅದಕ್ಕೋಸ್ಕರ ಈಗಾಗಲೇ ಸರ್ಕಾರ ಎಷ್ಟು ನೋಡ್ಕೋತ ಹೊಂಟದ, ಜನ ನೋಡ್ಕೋತ ಹೊಂಟದ. ನಿಮ್ಮ ರಾಷನ್ ಕಾರ್ಡ್ ಕೊಡ್ತೀವಂತ ಕಡಿಮೆ ಕೊಟ್ರಿ, ಮತ್ತು ಪೆಟ್ರೋಲ್ ಡೀಸೆಲ್ ರೇಟ್ ದಿನ ಏರ್ಸ್ಲತ್ತೀರಿ. ಮತ್ತು ಇವೆಲ್ಲ ಮತ್ತೊಬ್ಬರನ್ನು ಮಾತಾಡಿಸ್ತೀನಿ. ಸರ್, ಈಗ ಸಾಕಷ್ಟು ಜನ ಬಡವರಿಗೆ ಈ ರೇಷನ್ನಿಂದ ಭಾಳ ಉಪಯೋಗ ಆಗ್ತಾ ಇರುವಂಥದ್ದು. ಈಗ ಅಂಥವ್ರದ್ದೇ ರೇಷನ್ ಈಗ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಹೋದರೆ ಸಾಕಷ್ಟು ಜನ ಬಡವರಿಗೆ ಏನು ಮಾಡಬೇಕು ಅನ್ನೋಂಥದ್ದು. ಈಗ ಸರ್, ಬಡವರಿಗೆ ಏನು ಉಪಯೋಗ ಆಗಲಿ ಅಂತೇಳಿ ಏನು ಸರ್ಕಾರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ಯದಲ್ರಿ. ಈಗ ಕಾಂಗ್ರೆಸ್ ಸರ್ಕಾರದವ್ರು ಗರೀಬಿ ಆಟೋ ಅಂತಾರಲ್ರಿ, ಗರೀಬಿನ ಹೆಚ್ಚು ಮಾಡ್ತಾರೆ ಈ ರೀತಿ ಮಾಡ್ಕೇಸಿ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಇಂದಿರಾ ಗಾಂಧಿ ಅವ್ರು ಹೇಳ್ತಾರೆ ಗರೀಬಿ ಆಟೋ ಮಾಡ್ತೀವಿ ನಾವು ಸರ್ಕಾರ ಅಂತ ಹೇಳ್ಕೇಸಿ. ಸಿದ್ದರಾಮಯ್ಯ ಅವ್ರು ಕುಂತು ಗರೀಬರಿಗೆ ಕೊಡ್ತಕ್ಕಂಥ ಒಂದು 4 ತುತ್ತು ಅನ್ನನ ಅದನ್ನು ಕಸಗಂದು ಬಡವ್ರ ಹೊಟ್ಟೆ ಮೇಲೆ ಮತ್ತೊಮ್ಮೆ ಬೆರೆಯೋಂಥ ಕೆಲಸ ಸಿದ್ದರಾಮಯ್ಯ ಅವ್ರು ಮಾಡ್ತಾಯಿದ್ದಾರೆ. ಈ ಸರ್ಕಾರ ಗರೀಬರ ಪರವಾಗಿಲ್ಲ, ಗರೀಬರ ವಿರುದ್ಧ ಅದ. ಈ ರಾಜ್ಯದ ಗರೀಬರನ್ನ ಹೆಚ್ಚು ಮಾಡ್ತದಂತ ಅನ್ನೋದು ಇದ್ರ ಮೇಲ್ನೋಟ ಕಂಡು ಬರ್ತದೆ. ಈ ವಿಷಯವಾಗಿ ಎಲ್ಲ ಜನರಿಗೆ ಗೊತ್ತಾಗ್ತದೆ. ಇನ್ನೇನು ಭಾಳ ದಿನ ಇಲ್ಲ, ಕೆಲವೇ ದಿನಗಳಲ್ಲಿ ಜನರು ದಂಗೆ ಹೇಳ್ತಾರೆ. ಈ ಕಾಂಗ್ರೆಸ್ ವಿರುದ್ಧ ಜನರು ದಂಗೆ ಎದ್ದಕೇಸಿ ಈ ಸರ್ಕಾರನ ಉಳಿಸುವಂಥ ಕೆಲಸ ಮಾಡ್ತಾರಂತ ಈ ಮೂಲಕ ಕೇಳಬೇಕಾಗ್ತದೆ. ಈ ಸಿದ್ದರಾಮಯ್ಯ ಅವರು ತಾವು ಏನದ ಈಗ ಕಲಬುರಗಿದಾಗೆ 3,000 ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡ್ಯಾರ. 7,000 ಕಾರ್ಡ್ಗಳು ಅಮಾನತು ಮಾಡ್ಯಾರ. 15,000 ಕಾರ್ಡ್ಗಳು ಅಮಾನತಿನಲ್ಲಿಟ್ಟಾರ. ಸುಮಾರು 76,000 ಕಾರ್ಡ್ಗಳನ್ನ
ಬಿ ಪಿ ಎಲ್ಲಿಂದ ಎ ಪಿ ಎಲ್ ಮಾಡೋಕ್ಕೆ ಪರಿವರ್ತನೆ ಮಾಡಕತ್ತಾರ. ಸುಮಾರು ರಾಜ್ಯದಲ್ಲಿ 20 ಲಕ್ಷ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಿ ತಮ್ಮ ಏನು 2,000 ಏನು 5 ಗ್ಯಾರಂಟಿಗಳಿಗೆ ರೊಕ್ಕ ಕೊಡೋಕೆ ಹೊಂದಿಸ್ತಾರೆ. ಮತ್ತು ಒಂದು ಕಡೆ ಹೇಳ್ತಾರೆ ಈ ಗ್ಯಾರಂಟಿ ರೊಕ್ಕ ಕೊಡೋದ್ರಿಂದ ನಮಗೆ ಯಾವುದು ಬೇರೆ ಅದ್ರ ಮ್ಯಾಗ ಯಾವ ಬಜೆಟ್ ಮ್ಯಾಗ ಅನುದಾನ ಮ್ಯಾಗ ಯಾವುದು ಎಫೆಕ್ಟ್ ಆಗಲ್ಲ, ಇದು ರೊಕ್ಕನ ಬೇರೆ ಕಡೆ ಅರೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಮತ್ತೆ ಬಡವರಾಗಿ ಉಳಿಸೋಂಥ ಕೆಲಸ ಮಾಡ್ತದೆ ಕಾಂಗ್ರೆಸ್ ಸರ್ಕಾರ ಅಂತ ಈ ಮೂಲ ಕೇಳಬೇಕು. ಸರ್, ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯಾರು ಬಡವರು ಹಸಿವಿನಿಂದ ಮಲಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ 10 kg ಅಕ್ಕಿ ಕೊಡ್ತೀನಿ ಅಂತೇಳಿ. ಬಟ್ ಇವತ್ತು ಮಾಡ್ತಾ ಇರುವಂಥದ್ದು ಏನು ಅಂತ ಇದು ಜನರಿಗೆ ನೇರವಾಗಿ ಹೇಳಿ ಅನ್ಯಾಯ ಮಾಡ್ದಂಗೆ ಅದ ಸರ್. ನಿಜವಾಗಿ ಜನಕ್ಕೆ ಏನು ಮುಟ್ಟಬೇಕಾದು ಮುಟ್ತಾ ಬರಬೇಕು. ಅದಕ್ಕೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸಬೇಕು. ಜನರಿಗೆ ನಿಜವಾಗಿ ಮುಟ್ಲತ್ತ ಇಲ್ಲ, ಅದು ಒಂದು ತಪ್ಪಾದ್ರೆ ಸರಿಪಡಿಸೋಕೆ ನಾವು ಬೇಡಲ್ಲ. ಆದ್ರೆ ಮಾತುಗಳು ಕೊಟ್ಟಿವಿ, ಅದು ಉಳಿಸ್ಕೊಂಬ ಸಲಕ ನಾವು ಯಾರ್ಯಾರ ಮೇಲೂ ಎಕಡೆದು ತಿರುಗಾಡಿ ಬಂದು ಆ ಹೊಂದಿಸ್ಲಿಕ್ಕೆ ರೊಕ್ಕ ಕಷ್ಟ ಮತ್ತು ನಮ್ಮ ಮೇಲೆ ಹಾಕ್ಲತ್ತಾರ ಅಂದ್ರೆ ಬಡ್ರಿಗೆ ಇದು ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನಂದ್ರೆ ಯಾವುದೇ ಜನರಿಗೆ ತೊಂದರೆಗಳು ಆಲಾರ್ದಂಥ ಯೋಜನೆಗಳು ಕೊಡಲಿ ಅವ್ರು ಬೇಡಲ್ಲ. ಆದರೆ ಜನರಿಗೆ ತೊಂದರೆ ಕೊಟ್ಟು ಯೋಜನೆ ನಾವು ಪೂರೈಸಿ ಮಾಡ್ಲತ್ತೀವಿ, ಕೊಟ್ಟ ಮಾತು ಉಳಿಸ್ಕೊಳತ್ತೀವಿ ಅನ್ನೋದು ತಪ್ಪಾಗ್ತದೆ. ಅದಕ್ಕೆ ಜನರಿಗೆ ಹೊರೆ ಆಗಲಾರ್ದಂಥ ಕಾರ್ಯಕ್ರಮಗಳು ಮಾಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇದಿಷ್ಟು ಕಲಬುರಗಿ ಜನರ ಮಾತು. ಅಂದರೆ ಗ್ಯಾರಂಟಿ ಯೋಜನೆಗಾಗಿ ಏನು ಬಡವರ BPL ಕಾರ್ಡನ್ನು APL ಕಾರ್ಡ್ಗಳಾಗಿ ಪರಿವರ್ತನೆ ಮಾಡೋದಕ್ಕೆ ಮುಂದಾಗಿರುವಂಥ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸೋದಕ್ಕೆ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಮುಂದಾಗಿದೆನಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಯಾಕಂತಂದರೆ ರಾಜ್ಯದಲ್ಲಿ ಈಗಾಗಲೇ BPL ಕಾರ್ಡ್ಗಳನ್ನು ಹೊಂದಿರುವಂಥ ಸಾಕಷ್ಟು ಜನರ BPL ಕಾರ್ಡ್ಗಳನ್ನು APL ಆಗಿ ಮಾರ್ಪಡಿಸಿರುವಂಥದ್ದು. ಹಾಗಾಗಿ BPL ಕಾರ್ಡ್ ಹೊಂದಿರುವಂಥ ಜನರು ಕೂಡ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಕಲಬುರಗಿಯಲ್ಲೂ ಕೂಡ ಸರಿಸುಮಾರಾಗಿ ಇದೀಗ 2,900 ಚಿಲ್ಲರೆ ಏನು ಕಾರ್ಡ್ಗಳು BPLನಿಂದ APL ಆಗಿರುವಂಥದ್ದು. ಇನ್ನು 15,000 ಕಾರ್ಡ್ಗಳು ಕೂಡ ಸಸ್ಪೆನ್ಷನ್ನಲ್ಲಿ ಇರುವಂಥದ್ದು. ಅದರ ಜೊತೆಗೆ 76,000 BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ಪುನರ್ ಪರಿಶೀಲಿಸಲು ಇರುವಂಥ ಒಂದು ವ್ಯವಸ್ಥೆ ಆಗಿರುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಜನರೇ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ತಮಗೂ ಗೊತ್ತಿದೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸ್ಬೇಕು ಅನ್ನುವಂಥದ್ದು ಒಂದು ಕಡೆ ಆಗಿರುವಂಥದ್ದು. ಆದರೆ ಮತ್ತೊಂದು ಕಡೆ ಈ BPL ಕಾರ್ಡ್ಗಳನ್ನು APL ಕಾರ್ಡ್ ಮಾಡ್ತಾ ಇರುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಮತ್ತು ನಿಮ್ಮ ರಿಯಾಕ್ಷನ್ ಏನು? ನೋಡಿ ಸರ್, ಏನು ಆಡಳಿತದಲ್ಲಿ ಇರುವಂಥ ಸರ್ಕಾರ ಏನದ, ಈಗ ನಕಲಿ ಯೋಜನೆಗಳಿಗೆ ಅಸಲಿ ಜನ ಕಳ್ಕೊಳ್ತಾರೆ. ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ. ಇವರೆಲ್ಲ ಏನೇನು ಸರ್ಕಸ್ ಮಾಡ್ಕೋತ ಹೊಂಟಾರೆ ನಾವೆಲ್ಲ ನೋಡ್ಕೋತೇ ಹೊಂಟೀವಿ. ಇವು ಮಾಡುವಂಥ ಕಾರ್ಯಕ್ರಮದಿಂದ ಎಷ್ಟೋ ಬಡ ಜನರಿಗಿದು ಲಾಸ್ ಆಗೋವಂಥ ಅವಕಾಶ ಭಾಳಷ್ಟಿದೆ. ಅದಕ್ಕೋಸ್ಕರ ನಾನು ಆಡಳಿತದ ಸರ್ಕಾರಕ್ಕೆ ಹೇಳೋದೇನು, ಇಂಥ ಜನರಿಗೆ ಹೊರೆಯಾಗುವಂಥ, ಜನರಿಗೆ ತೊಂದರೆ ಆಗುವಂಥ ಯೋಜನೆಗಳು ಅದು ಸರಿ ಮಾಡಿದಿರಿ. ಈಗೇನು BPL ಕಾರ್ಡ್ಗೆ APL ಮಾಡ್ಲಿಕ್ಕೇನು ಹೊಂಟ್ರಿ, ಇದು ಜನರಿಗೆ ಅನ್ಯಾಯ ಆಗ್ತದೆ. ಮತ್ತು ಲಿಮಿಟ್ 1,20,000 ಇದ್ರೆ ಅದು APL ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಿ ತಾವು, ಇದು ನಿಜವಾಗಿ ತಪ್ಪದ. ಇವತ್ತು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಇವತ್ತೊಂದು ಮೊಬೈಲ್ ಇಟ್ಕೊಂಡು ಅವನು ತನ್ನ ಬಿಸ್ನೆಸ್ ಮಾಡುತ್ತಾ 1,25,000 ಸಾಧನೆ ಗಳಿಸ್ಬೇಕು, ಅವಾಗ ಬದುಕಲಿಕ್ಕೆ ಆಗ್ತದೆ. ಅದು ನಮ್ಮ ಲೆಕ್ಕದಾಗ BPL. ನೀವು ಲೆಕ್ಕ ಹಾಕ್ಲತ್ತಿರ್ಬೇಕು, AC ದಾಗ ಕುಂತು ಲೆಕ್ಕ ಹಾಕಿದ್ರೆ ಇದು ಆಗಂಗಿಲ್ಲ. ಫೀಲ್ಡಿಗೆ ಇಳಿರಿ, ನಿಜವಾಗಿ ಯಾರು ಅಂಥವ್ರು ಹರ ಅಂದ್ರೆ ಅವ್ರು ಕಟ್ ಮಾಡಿರಿ, ನಾವು ಬೇಡನಲ್ಲ. ಆದ್ರೆ ನಿಜವಾಗಿರುವಂಥ ಈ ಕಟ್ಟಾಗೋರು ಯಾರು, ನಿಜವಾದಂಥ ಫಲಾನುಭವಿಗಳು ಕಟ್ಟಾಗ್ತಾರೆ. ನಮಗೆ ಗೊತ್ತದ, ಇದು ಎಷ್ಟೋ ವರ್ಷ ನೋಡ್ಕೊತ ಹೊಂಟೀವಿ. ಇದು ಆಗಬಾರ್ದು. ನಿಮಗೆ ಮಾಡ್ಬೇಕಂತ ತಾಕತ್ತೊಂದು ಇದ್ರೆ ನಿಜವಾಗಿ ಫೀಲ್ಡಿಗೆ ಇದ್ದು ಸರ್ವೆ ಮಾಡಿರಿ. ನಿಜವಾಗಿ ಯಾರು BPL ತೊಗೊಳ್ಳತ್ತಾರೆ, ಉಳ್ಳೋರು BPL ತೊಗೊಳ್ಳತ್ತಾರೆ ಅಂದ್ರೆ ಅವ್ರದ್ದು ಕಟ್ ಮಾಡಿರಿ, ನಮಗೆ ಅಭ್ಯಂತರ ಇಲ್ಲ. ನಿಜವಾಗಿ ಸಮಾಜದ ಕಡೆ ವ್ಯಕ್ತಿ ಇರುವಂಥವ್ರಿಗೆ ಏನು ಕಟ್ಟಾದ್ರೆ ನಾವು ಸುಮ್ಮ ಕೂಡಂಗಿಲ್ಲ. ಇಷ್ಟು ದಿನ ಏನು ತಾಳಿವಿ, ಮುಂದಿನ ದಿನ ತಾಳಕ್ಕಾಗಲ್ಲ, ನಾವು ರೋಡಿಗೆ ಇಳಿಯೋದು ಗ್ಯಾರಂಟಿ ಅದ. ಅದಕ್ಕೆ ಇದು ಆಹಾರ ಅದ. ಜನರಿಗೆ BPL ನಾವು ಎಷ್ಟೇ ಸಂಪಾದನೆ ಮಾಡಲಿ ದುಡ್ಡು ಬರ್ತದೆ. ಆದ್ರೆ ಆಹಾರದ ಏನು ನಮಗೆ ಕೊರತೆ ಅದ, ಆಹಾರ ಕೊರತೆ ಏನು ಬೀಳತ್ತದ, ಅದು ನಮಗೆ ರಾಷನ್ ಕಾರ್ಡ್ಲಿಂದ ನೀಗಿಸ್ಲಿಕ್ಕಾಗತ್ತ. ಅದೇ ಕಟ್ಟಾದ್ರೆ ನಾವು ಸಂಪಾದನೆ ಮಾಡಿದ ದುಡ್ಡು ಖರ್ಚಿಗೆ ಸಾಲ್ತಾ ಇಲ್ಲ, ಮನೆ ಖರ್ಚಿಗೆ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನೆಂದ್ರೆ, ಏನೀಗೇನು ತಾವೇನು ಮಾಡ್ಲಿಕ್ಕೆ ಹೊಂಟಿರಿ, ಈಗಾಗಲೇ ಗುಲ್ಬರ್ಗದಲ್ಲಿ 3,000 ಸಮೀಪ ಕಾರ್ಡು ರದ್ದಾಗಿ ಅಂತ ತಿಳ್ಕೊಂಡಿನಿ. ಮತ್ತು 76,000 ರೂಪಾಯಿ ಕಾರ್ಡುಗಳು ನೀವು APL ಮಾಡ್ಲಿಕ್ಕೆ ಹೊಂಟ್ರಿ ಅಂತ ಪ್ರೊಸೆಸ್ ನಡೆದಂತ ನನ್ನ ಗಮನಕ್ಕೆ ಬಂದದ. ಅದಕ್ಕೋಸ್ಕರ ಜಿಲ್ಲಾಡಳಿತ ಇದಕ್ಕೋಸ್ಕರ ನೀವು ಮುತುವರ್ಜಿ ವಹಿಸಬೇಕು. ಸರ್ ನೋಡಿರಿ, ಜನಪ್ರತಿನಿಧಿಗಳು ಏನೋ ಹೇಳತ್ತಾರ, ಆದ್ರೆ ನೀವು ಅಧಿಕಾರಿಗಳು ಆದವರು ಅದ್ರ ಬಗ್ಗೆ ಅವ್ರಿಗೆ ಮನವೊಲಿಸ್ರಿ. ಜನ ಆಕ್ರೋಶ ಆದ್ರಂದ್ರೆ ಯಾರು ಜಿಲ್ಲಾಡಳಿತನೂ ಉಳಿಯಲ್ಲ, ಶಾಸಕರು ಮತ್ತೇನು ಸಚಿವರು, ಸರ್ಕಾರ ಉಳಿಯೋದು ಅವಕಾಶ ಭಾಳಷ್ಟು ಕಡಿಮೆ ಅದ. ಅದಕ್ಕೋಸ್ಕರ ಈಗಾಗಲೇ ಸರ್ಕಾರ ಎಷ್ಟು ನೋಡ್ಕೋತ ಹೊಂಟದ, ಜನ ನೋಡ್ಕೋತ ಹೊಂಟದ. ನಿಮ್ಮ ರಾಷನ್ ಕಾರ್ಡ್ ಕೊಡ್ತೀವಿ ಅಂತ ಕಡಿಮೆ ಕೊಟ್ರಿ, ಮತ್ತು ಪೆಟ್ರೋಲ್ ಡೀಸೆಲ್ ರೇಟ್ ದಿನ ಏರ್ಸ್ಲತ್ತೀರಿ. ಮತ್ತು ಇವೆಲ್ಲ
ಮತ್ತೊಬ್ಬರನ್ನು ಮಾತಾಡಿಸ್ತೀನಿ. ಸರ್, ಈಗ ಸಾಕಷ್ಟು ಜನ ಬಡವರಿಗೆ ಈ ರೇಷನ್ನಿಂದ ಭಾಳ ಉಪಯೋಗ ಆಗ್ತಾ ಇರುವಂಥದ್ದು. ಈಗ ಅಂಥವ್ರದ್ದೇ ರೇಷನ್ ಈಗ BPL ಇಂದ APLಗೆ ಹೋದರೆ ಸಾಕಷ್ಟು ಜನ ಬಡವರು ಏನು ಮಾಡಬೇಕು ಅನ್ನೋಂಥದ್ದು. ಈಗ ಸರ್, ಬಡವರಿಗೆ ಏನು ಉಪಯೋಗ ಆಗಲಿ ಅಂತೇಳಿ ಏನು ಸರ್ಕಾರ BPL ಕಾರ್ಡ್ ರದ್ದು ಮಾಡ್ಯದಲ್ರಿ. ಈಗ ಕಾಂಗ್ರೆಸ್ ಸರ್ಕಾರದವ್ರು ಗರೀಬಿ ಆಟೋ ಅಂತಾರಲ್ರಿ, ಗರೀಬಿನ ಹೆಚ್ಚು ಮಾಡ್ತಾರೆ ಈ ರೀತಿ ಮಾಡ್ಕೇಸಿ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಇಂದಿರಾ ಗಾಂಧಿ ಅವ್ರು ಹೇಳ್ತಾರೆ ಗರೀಬಿ ಆಟೋ ಮಾಡ್ತೀವಿ ನಾವು ಸರ್ಕಾರ ಅಂತ ಹೇಳ್ಕೇಸಿ. ಸಿದ್ದರಾಮಯ್ಯ ಅವ್ರು ಕುಂತು ಈ ಗರೀಬರಿಗೆ ಕೊಡ್ತಕ್ಕಂಥ ಒಂದು 4 ತುತ್ತು ಅನ್ನನ ಅದನ್ನು ಕಸ್ಕೊಂಡು ಬಡವ್ರ ಹೊಟ್ಟೆ ಮೇಲೆ ಮತ್ತೊಮ್ಮೆ ಬೆರೆಯುವಂಥ ಕೆಲಸ ಸಿದ್ದರಾಮಯ್ಯ ಅವ್ರು ಮಾಡ್ತಾಯಿದ್ದಾರೆ. ಈ ಸರ್ಕಾರ ಗರೀಬರ ಪರವಾಗಿಲ್ಲ, ಗರೀಬರ ವಿರುದ್ಧ ಅದ. ಈ ರಾಜ್ಯದ ಗರೀಬರನ್ನ ಹೆಚ್ಚು ಮಾಡ್ತದಂತ ಅನ್ನೋದು ಇದ್ರ ಮೇಲ್ನೋಟ ಕಂಡು ಬರ್ತದೆ. ಈ ವಿಷಯವಾಗಿ ಎಲ್ಲ ಜನರಿಗೆ ಗೊತ್ತಾಗ್ತದ. ಏನು ಭಾಳ ದಿನ ಇಲ್ಲ, ಕೆಲವೇ ದಿನಗಳಲ್ಲಿ ಜನರು ದಂಗೆ ಹೇಳ್ತಾರೆ. ಈ ಕಾಂಗ್ರೆಸ್ ವಿರುದ್ಧ ಜನರು ದಂಗೆ ಎದ್ದಕೇಸಿ ಈ ಸರ್ಕಾರನ ಉಳಿಸುವಂಥ ಕೆಲಸ ಮಾಡ್ತಾರಂತ ಈ ಮೂಲಕ ಕೇಳಬೇಕಾಗ್ತದೆ. ಈ ಸಿದ್ದರಾಮಯ್ಯ ಅವರು ತಾವು ಏನದ ಈಗ ಕಲಬುರಗಿದಾಗೆ 3000 ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡ್ಯಾರ. 7,000 ಕಾರ್ಡ್ಗಳು ಅಮಾನತು ಮಾಡ್ಯಾರ. 15,000 ಕಾರ್ಡ್ಗಳು ಅಮಾನತ್ನಲ್ಲಿಟ್ಟಾರ. ಸುಮಾರು 76,000 ಕಾರ್ಡ್ಗಳನ್ನ BPL ಇಂದ APL ಮಾಡೋಕ್ಕೆ ಪರಿವರ್ತನೆ ಮಾಡಕತ್ತಾರ. ಸುಮಾರು ರಾಜ್ಯದಲ್ಲಿ 20 ಲಕ್ಷ BPL ಕಾರ್ಡ್ನ ರದ್ದು ಮಾಡಿ ತಮ್ಮ ಏನು 2,000 ಏನು 5 ಗ್ಯಾರಂಟಿಗಳಿಗೆ ರೊಕ್ಕ ಕೊಡೋಕೆ ಹೊಂದಿಸ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಈ ಗ್ಯಾರಂಟಿ ರೊಕ್ಕ ಕೊಡೋದ್ರಿಂದ ನಮಗೆ ಯಾವುದು ಬೇರೆ ಅದ್ರ ಮ್ಯಾಗ ಯಾವ ಬಜೆಟ್ ಮ್ಯಾಗ ಅನುದಾನ ಮ್ಯಾಗ ಯಾವುದು ಎಫೆಕ್ಟ್ ಆಗಲ್ಲ, ಇದು ರೊಕ್ಕನ ಬೇರೆ ಕಡೆ ಅರೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಮತ್ತೆ ಬಡವರಾಗಿ ಉಳಿಸೋಂಥ ಕೆಲಸ ಮಾಡ್ತದೆ ಕಾಂಗ್ರೆಸ್ ಸರ್ಕಾರ ಅಂತ ಈ ಮೂಲಕ ಕೇಳಬೇಕು. ಸರ್, ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯಾರು ಬಡವರು ಹಸಿವಿನಿಂದ ಮಲಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ 10 kg ಅಕ್ಕಿ ಕೊಡ್ತೀನಿ ಅಂತೇಳಿ. ಬಟ್ ಇವತ್ತು ಮಾಡ್ತಾ ಇರುವಂಥದ್ದು ಏನು ಅಂತ ಇದು ಜನರಿಗೆ ನೇರವಾಗಿ ಹೇಳಿ ಅನ್ಯಾಯ ಮಾಡ್ದಂಗೆ ಅದ ಸರ್. ನಿಜವಾಗಿ ಜನಕ್ಕೆ ಏನು ಮುಟ್ಟಬೇಕಾದ್ರು ಮುಟ್ತಾ ಬರಬೇಕು. ಅದಕ್ಕೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸಬೇಕು. ಜನರಿಗೆ ನಿಜವಾಗಿ ಮುಟ್ಲತ್ತ ಇಲ್ಲ, ಅದು ಒಂದು ತಪ್ಪಾದ್ರೆ ಸರಿಪಡಿಸೋಕೆ ನಾವು ಬೇಡ ಅನ್ನಲ್ಲ. ಆದರೆ ಮಾತುಗಳು ಕೊಟ್ಟಿವಿ, ಅದು ಉಳಿಸ್ಕೊಂಬ ಸಲಕ ನಾವು ಯಾರ್ಯಾರ ಮೇಲೂ ಎಕಡೆದು ತಿರುಗಾಡಿ ಬಂದು ಆ ಹೊಂದಿಸ್ಲಿಕ್ಕೆ ರೊಕ್ಕ ಕಷ್ಟ ಮತ್ತು ನಮ್ಮ ಮೇಲೆ ಹಾಕ್ಲತ್ತಾರ ಅಂದ್ರೆ ಬಡ್ರಿಗೆ ಇದು ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನಂದ್ರೆ ಯಾವುದೇ ಜನರಿಗೆ ತೊಂದರೆಗಳು ಆಲಾರ್ದಂಥ ಯೋಜನೆಗಳು ಕೊಡಲಿ, ಅವ್ರು ಬೇಡಲ್ಲ. ಆದರೆ ಜನರಿಗೆ ತೊಂದರೆ ಕೊಟ್ಟು ಯೋಜನೆನ ಪೂರೈಸಿ ಮಾಡ್ಲತ್ತೀವಿ, ಕೊಟ್ಟ ಮಾತು ಉಳಿಸ್ಕೊಳತ್ತೀವಿ ಅನ್ನೋದು ತಪ್ಪಾಗ್ತದೆ. ಅದಕ್ಕೆ ಜನರಿಗೆ ಹೊರೆ ಆಗಲಾರ್ದಂಥ ಕಾರ್ಯಕ್ರಮಗಳು ಮಾಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇದಿಷ್ಟು ಕಲಬುರಗಿ ಜನರ ಮಾತು. ಅಂದರೆ ಗ್ಯಾರಂಟಿ ಯೋಜನೆಗಾಗಿ ಏನು ಬಡವರ BPL ಕಾರ್ಡನ್ನು APL ಕಾರ್ಡ್ಗಳಾಗಿ ಪರಿವರ್ತನೆ ಮಾಡೋದಕ್ಕೆ ಮುಂದಾಗಿರುವಂಥ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.